ಸಿನಿಮಾ ಫೆಸ್ಟಿವಲ್ ಹೋದಾಗ ರಾಷ್ಟ್ರೀಯ ಸಿನಿಮಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಪ್ರಶಸ್ತಿ ಬಂತು, ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಎಲ್ಲ ಹೇಳೋರು. ಆದ್ರೆ ಕಂದಿಲಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನನ್ನ ಮನೆಯ ವಾತಾವರಣ ಸದ್ಯಕ್ಕೆ ಖುಷಿ ಪಡುವ ಹಂತದಲ್ಲಿ ಇರ್ಲಿಲ್ಲ. ಆದ್ರೆ ನನಗೆ ಖುಷಿ ಆಗ್ತಾ ಇದೆ, ಆದ್ರೆ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ ನನಗೆ. ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಹೆಂಗ್ ಹೇಳೋದು? ಮನೆಯಲ್ಲಿ ಮಾವನವ್ರ ಆರೋಗ್ಯ ಸರಿ ಇಲ್ಲ, ಏನಪ್ಪ ಹೆಂಗಪ್ಪ ಅನ್ನಬೇಕು. ಈಗಲೂ ಕೂಡ ನಮ್ಮ ಮಾವ ಆಸ್ಪತ್ರೆಯಲ್ಲಿ ಇದ್ದಾರೆ. ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಆದ್ರೂ ಎಲ್ಲರ ಖುಷಿ ಜೊತೆಲಿ ನಾನು ಇರ್ಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ. ಬಹಳಷ್ಟು ಇಲ್ಲಿ ತನಕ ಮಾಡಿರೋ ಸಿನಿಮಾಗಳು ಎಲ್ಲವೂ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಂತಹ ಅನ್ನದಾತರು, ಸ್ವಾಮಿ ಸರ್ ಅಂತವ್ರು ಇರ್ಬಹುದು, ನಾಗೇಶ್ ಸರ್, ಮೂಲ ಹಿರಿಯೂರು ರಾಘವೇಂದ್ರ ಅವ್ರನ್ನ ನಾನು ತುಂಬಾ ನೆನ್ಪು ಮಾಡ್ಕೋತೀನಿ. ಈ ತರ ಕಥೆಗಳಿದ್ದಾಗ ಪಾತ್ರ ಕೇಳಿದ ತಕ್ಷಣ ಇಲ್ಲ ಅಮೃತ ರಾಜೇಶ್ ಇದ್ದಾಳೆ, ವನಿತಾ ಇದ್ದಾಳೆ, ಈ ಪಾತ್ರಕ್ಕೆ ಹಾಗೆ ಸೂಟ್ ಆಗ್ಬೋದು ಅಂತ ತುಂಬಾ ನನ್ನನ್ನ ಈ ಫೀಲ್ಡ್ ಅಲ್ಲಿ ಅವಕಾಶಗಳನ್ನ ಕೊಡಿಸ್ತಾ ಬಂದಿರೋಂಥವ್ರು, ನನ್ನ ಬೆನ್ನೆಲುಬಾಗಿ ನಿಂತಂಥವ್ರು, ಅವ್ರನ್ನೆಲ್ಲ ನಾನು ಈ ಕ್ಷಣದಲ್ಲಿ ನೆನ್ಸ್ಕೋತೀನಿ. ರಮೇಶ್ ಬಾಬು ಅವರು ಇಲ್ಲಿ ನಮ್ಗೆ ಅನ್ನದಾತರು, ಅಂದ್ರೆ ಅನ್ನವನ್ನ ಹಿಂಗ್ ಹಿಡ್ಕೊಂಡು ಹೋದ ತಕ್ಷಣ ಅಣ್ಣ ಹಸು ಅಂದ ತಕ್ಷಣ ಬಾರಮ್ಮ ಅಂತ ಹೇಳಿ ಮೂರ್ತಣ್ಣ, ಇವ್ರಗಳ ಜೊತೆ ಎಲ್ಲ ನಾನು ಸುಮಾರು ಒಂದು 16-17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಪ್ರಶಸ್ತಿಗಳು ಬರೋ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ, ಆದ್ರೆ ನನಗೆ ಎಲ್ಲೂ ಒಂದು ಗುರ್ತು ಅನ್ನೋದು ಸಿಕ್ಕಿರ್ಲಿಲ್ಲ. ಈ ಹನುಮಿ ಅನ್ನೋ ಪಾತ್ರದಿಂದ ರಾಷ್ಟ್ರ ಮಟ್ಟದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ನನಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಬೇರೆ ಏನನ್ನು ತಲೆಯಲ್ಲಿ ಇಟ್ಕೋಬೇಡಿ, ಬರೀ ಪಾತ್ರ ಒಂದು ನೋಡ್ಕೊಳ್ಳಿ ಅಂತಂದ್ರು. ಆದ್ರೆ ಆ ಪಾತ್ರ ಓದ್ತಾ ಉಮಾಶ್ರೀ ಮೇಡಮ್ ನನಗೆ ತುಂಬಾ ತಲೆಗೆ ಬರ್ತಾ ಇರೋ ಆ ಕ್ಷಣದಲ್ಲಿ ನಾನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. ಎಷ್ಟೋ ಸರಿ ಅವ್ರ ಹತ್ರ ಹೇಳ್ತಾ ಇದ್ದೆ, ಮೇಡಮ್ ಈ ಪಾತ್ರ ಓದ್ತಾ ಇದ್ರೆ ನೀವೇ ತಲೆಗೆ ಬರ್ತೀರಿ, ಹಂಗ್ ಮಾಡ್ಬೇಡ ಪಾತ್ರ ನಾವು ಸುಮ್ನೆ ಹಂಗೆ ಓದು, ಯಾರ್ಯಾರನೋ ತಲೆಯಲ್ಲಿ ಇಟ್ಕೊಂಡು ಓದ್ಬೇಡ ಅಂತ ಅವರು ತುಂಬಾ ಸರಿ ನಂಗೆ ಹೇಳಿರೋರು. ಆ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಸೆಟ್ಟಿಗೆ ಹೋದ್ಮೇಲೆ ಆ ಸೆಟ್ಟಿನ ವಾತಾವರಣನೇ ಬೇರೆ ಆಗೋಗಿತ್ತು. ಆಮೇಲೆ ಆ ಸಂದರ್ಭದಲ್ಲಿ ನನ್ಗೆ 5 ತಿಂಗಳು ನಾನು ಪ್ರೆಗ್ನೆಂಟ್ ಇದ್ದೆ. ಆ ಸಮಯದಲ್ಲಿ ನಂಗೆ ಹೇಳಿದಾಗ 2 ತಿಂಗಳು ಹೊಟ್ಟೆ ಕಾಣಲ್ಲ ಬಿಡು, ಹೆಂಗೋ ಮಾಡ್ಬಿಡ್ಬೋದು ಅನ್ನೋದೊಂದು ಮನಸ್ಥಿತಿ ಇತ್ತು. ಆದ್ರೆ ಅದು ಮುಂದ್ ಹೋಗ್ತಾ ನನ್ಗೊಂದು ಭಯ ಇತ್ತು. ಏನಪ್ಪ ಅಲ್ಲಿ ಅಂದ್ರೆ ಆ ಸ್ಕ್ರಿಪ್ಟ್ ಅಲ್ಲಿ ಮೇಡಮ್ ಹೇಳ್ದಂಗೆ ಏನು ಪೇಜ್ ಬಂದ ಮೇಲೆ ನಾನು ಮುಂದೆ ಹೋಗ್ತಿದ್ದು ಅಂತ ಪ್ರತಿಯೊಂದು ಬರ್ದಿದ್ರು. ನಾನು ಹೆಂಗ್ ಕೂತ್ಕೋಬೇಕು ಅನ್ನೋದು ಕೂಡ ಪೇಪರ್ ಅಲ್ಲಿ ಮೆನ್ಷನ್ ಆಗಿತ್ತು. ಅವಳು ಹೇಗ್ ಕೂತ್ಕೊಂಡು ಮುದ್ದೆ ತಿರುಗಿಸ್ತಾ ಇರ್ತಾಳೆ, ಯಾವ ರೀತಿನಲ್ಲಿ ಲೈಟ್ ಬರುತ್ತೆ ಹೋಗುತ್ತೆ, ಇದೆಲ್ಲನೂ ಮೆನ್ಷನ್ ಆಗಿತ್ತು. ಅವಾಗ ಯೋಚನೆ ಮಾಡ್ತಾ ಇದ್ದೆ, ಕುಂತೆ ದೊಡ್ಬೇಕಾದ್ರೆ ಏನಾದ್ರು ಆದ್ರೆ ಮತ್ತೆ ಧೈರ್ಯ ತಗೊಂಡು ಏನಾಗಲ್ಲ, ನಾವು ಆರ್ಟಿಸ್ಟ್ ಆಗಿದ್ದವರು ಇದನ್ನೆಲ್ಲ ಯೋಚನೆ ಮಾಡ್ಬಾರ್ದು ಅಂತ. ಅದ್ 2-3 ದಿನದಲ್ಲಿ ಇವ್ರಿಗೆ ಗೊತ್ತಾಗೋಗ್ಬಿಡ್ತು. ಅವ್ರು ಕಾನ್ಶಿಯಸ್ ಆಗೋದು, ಅದೇ ಪ್ರೆಗ್ನೆಂಟ್ ಅಂತ ಲೇಡಿಗೆ ಹೆಂಗ್ ಮಾಡ್ಸೋದು. ನಾನು ಅವ್ರಿಗೆ ಏನು ತಲೆ ಕೆಡ್ಸ್ಕೊಬೇಡಿ ಸರ್, ನಾನು ಅದನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ, ನಿಮ್ಗೆ ಏನ್ ಬೇಕು ಹೇಳಿ, ನಾನು ಅದನ್ನ ಮಾಡಕ್ ತಯಾರಿದ್ದೀನಿ ಅಂತ. ಸೊ ಇವತ್ತಿನ ಈ ಖುಷಿಗೆ ನನ್ನ ತಂಡದವರು ಎಲ್ಲರೂ, ಜೊತೆಗೆ ನನ್ನ ಕುಟುಂಬ, ಇಲ್ಲಿ ಮೇಡಮ್ಗೆ ಹೇಗೆ ಪ್ರಕಾಶ್ ಸರ್ ಇದ್ದಾರೋ ಹಾಗೆ ನನ್ನ ಹಿಂದೆ ನನ್ನ ಗಂಡ ರಾಜೇಶ್ ಯಾವಾಗ್ಲೂ ಇರ್ತಾರೆ, ಜೊತೆಗೆ ನನ್ನ ಮಕ್ಕಳು. ಬಂದ ತಕ್ಷಣ ಮೇಡಮ್ ಕೇಳಿದ್ರು ನಮ್ಮ ರಾಷ್ಟ್ರ ಪ್ರಶಸ್ತಿ ತಂದ ಮಗು ಎಲ್ಲಿದೆ ಅಂತ. ಕರ್ಕೊಂಡು ಬಂದಿಲ್ಲ ಮೇಡಮ್ ಅಂತ. ಅವ್ನು ಕರ್ಕೊಂಡು ಬಂದ್ರೆ ನಾನು ಇಲ್ಲಿ ಕುತ್ಕೊಳ್ಳೋಕೆ ಬಿಡಲ್ಲ, ಆ ರೀತಿ ಮಾಡ್ತಾನೆ. ತುಂಬಾ ಖುಷಿ ಆಗ್ತಿದೆ ಈ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ. ಮತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.